ಇದೆಲ್ಲ ಹಚ್ಕೊಂಡ್ರು ನೀವು ಬೆಳ್ಳಗಾಗಿಲ್ವಲ್ಲ ಅಂತ. ಇದು ಯಾವುದು ಬೆಳ್ಳಗಾಗೋ ಪ್ರಾಡಕ್ಟ್ಸ್ ಅಂತೂ ಅಲ್ಲ. ದೇವ್ರು ಕೊಟ್ಟಿರೋದು ಇದೇ ಸ್ಕಿನ್ನು, ಇದನ್ನೇ ಮೇಂಟೈನ್ ಮಾಡ್ಕೋಬೇಕು. ಬಳಸ್ತಿರೋ ಸ್ಕಿನ್ ಕೇರ್ ರೂಟೀನ್ ಇದು. ಅಪ್ಲೈ 4 to 5 ಇಯರ್ಸಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ಅಷ್ಟು ಇಷ್ಟ. ಸೊ ಇದು ಟೆಕ್ಸ್ಚರ್ ವೆರಿ ಲೈಟ್ ವೆಯ್ಟ್. ತಲೆ ಕೆಟ್ಟೋಗ್ಬಿಟ್ಟಿದೆ, ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಬಿಟ್ಟೆ. ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದರೆ ತುಂಬ ದಿನ ಆಗಿತ್ತು. ಬರೀ ಟ್ರಾವೆಲಿಂಗ್ ಸುತ್ತುತ್ತಾ ಇದ್ದೀನಿ. ಸೊ ತುಂಬ ಕೆಲಸ ಇತ್ತು ಆ್ಯಂಡ್ ನೈಟ್ ಶೂಟ್ಸ್ ತುಂಬ ಇತ್ತು. ನಿದ್ದೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ನನ್ನ ಡಯಟ್ ಫುಡ್ ಎಲ್ಲ ಫುಲ್ ಗಾನ್ ಆಗಿಬಿಟ್ಟಿದೆ. ನಾನು ಏನೂ ಪ್ರೊಸೀಜರ್ ಲೈಕ್ ಏನೋ ಡಯಟ್ ಮಾಡ್ತಾನೆ ಇಲ್ಲ, ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಬರೋ ಸ್ವೀಟ್ಸ್ ಎಲ್ಲ ಎಷ್ಟು ತಿಂದಿದ್ದೀನಿ ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವು, ಅಷ್ಟು ತಿಂದ್ಬಿಟ್ಟಿದ್ದೀನಿ ನಾನು. ಸೊ ನಾನು ನೆನ್ನೆ ಬಂದೆ ಬ್ಯಾಂಗ್ಳೂರಿಂದ. ಇವಾಗಾದರೂ ಸ್ವಲ್ಪನಾದರೂ ನನ್ನ ಸ್ಕಿನ್ ಕೇರ್, ಹೇರ್ ಕೇರ್ ಆ್ಯಂಡ್ ನನ್ನ ಹೆಲ್ತ್ ಬಗ್ಗೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು. ಸೊ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ನನಗೆ ಯಾವುದು ಜೆನ್ಯೂನ್ ಅನಿಸುತ್ತೆ, ಲೈಕ್ ನಾನು ಯೂಸ್ ಮಾಡಿರೋದು ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ, ಯಾವ ಥರ ಪ್ರೊಸೀಜರ್ ನಾನು ಫಾಲೋ ಮಾಡ್ತೀನಿ ಅಂತ. ಸೊ ನನ್ನದ್ರಲ್ಲಿ ಮೇಯ್ನ್ ಆಗಿರೋದು ವಾಟರ್. ಆದಷ್ಟು ನೀರು ಕುಡಿಬೇಕು. ಆ್ಯಂಡ್ ಈ ಮಳೆಗಾಲದಲ್ಲಿ ಚಳಿ ಇರುತ್ತೆ, ಸೊ ಅಷ್ಟು ಕುಡಿಯೋಕ್ಕಾಗಲ್ಲ. ಬಟ್ 2 ಲೀಟರ್ಸ್ ಏನು ಬೇಡ, 1.5 ಲೀಟರ್ ಹಾಕಿ ಕುಡಿದ್ರೆ ಒಳ್ಳೆಯದು. ಸೊ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಹೇಳಿ. ಆ್ಯಂಡ್ ಸ್ವಲ್ಪ ನಾನು ಒಂದು ವಿಡಿಯೋ ಮಾಡಿದ್ದೆ. ಸೊ ಅದು ತುಂಬ ಹಳೇದಾಯಿತು. ನಾನು ವರ್ಷ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ನಾನು ನೀರು ಕುಡಿತೀನಿ, ಕಂಪಲ್ಸರಿ ನೀರು ಕುಡಿತೀನಿ. ಇವಾಗ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿದೆ, ಎದ್ದಿದ್ದು 8:30 ಆಗಿದೆ. ಸೊ ಎದ್ದ ತಕ್ಷಣ ನಾನು ನೆನ್ನೆ ಅಪ್ಪನ ಹತ್ರ ಎಣ್ಣೆ ಹಚ್ಕೊಂಡಿದ್ದೀನಿ. ಸೊ ತಲೆ ಬಾಚ್ಕೊಂಡು ನೀರು ಕುಡ್ದಾಯಿತು. ವೆರಿ ಫಸ್ಟ್ ಸ್ಟೆಪ್ ಏನು ಹೇಳಿ, ಸ್ಕಿನ್ ಕೇರ್ ರೂಟೀನ್ಗೆ ವಾಟರ್. ನಿಂತ್ಕೊಂಡೆಲ್ಲ ಕುಡಿಬಾರ್ದು, ಕುತ್ಕೊಂಡು ಕುಡಿಬೇಕು. ಸೊ ಅದೊಂದು ಪ್ರೊಸೀಜರನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ನಿಮಗೇನಾದ್ರು ಇಷ್ಟ ಆದರೆ ನೀವು ಫಾಲೋ ಮಾಡಿ. ಆ್ಯಂಡ್ ದೆನ್ ಸೆಕೆಂಡ್ ಸ್ಟೆಪ್ ಕ್ಲೆನ್ಸ್ ಮಾಡಬೇಕು. ನನ್ನ ಫೇವ್ರೆಟ್ ಎಥಿಗ್ಲೋ. ಸೊ ಇದು ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಕೂಡ, ನನ್ನ ಫೇವ್ರೆಟ್ ಫೇಸ್ ವಾಶ್. ಆ್ಯಂಡ್ ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ಬಳಸ್ತಿರೋ ಸ್ಕಿನ್ ಕೇರ್ ರೂಟೀನ್ ಇದು. ಸೊ ಇದು ನನ್ನ ಫೇವ್ರೆಟ್ ಫೇಸ್ ವಾಶ್ ಎಥಿಗ್ಲೋ ಅಂತ ಹೇಳಿ. ಸೊ ಡ್ರೈ ಸ್ಕಿನ್ನಿಗೂ ಆಗುತ್ತೆ ಆ್ಯಂಡ್ ಈವನ್ ಆಯಿಲಿ ಸ್ಕಿನ್ ಅವರಿಗೂ ಆಗುತ್ತೆ. ಸೊ ಇದೆಲ್ಲ ಪೋರ್ಸ್, ಏನಾದರೂ ಪಿಂಪಲ್ಸ್ ಇದೆ ಬೇಗ ಹೋಗುತ್ತೆ. ಸೊ ಇದು ನನ್ನ ಫೇವ್ರೆಟ್. ಈ ಥರ ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ. ಫೇಸ್ ವಾಶ್ ಆಯಿತು, ಜಸ್ಟ್ ಡ್ಯಾಬ್ ಇಟ್ ಆಯಿತಾ. ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಕ್ಲೆನ್ಸ್ ಮಾಡಿದ ತಕ್ಷಣ ಟೋನರ್ ಹಾಕೋಬಿಡ್ತೀನಿ. ಬಿಕಾಸ್ ಸಖತ್ತು ಇಲ್ಲೆಲ್ಲ ಪೋರ್ಸ್ ಇತ್ತು, ಇವಾಗ ಕಡಿಮೆ ಆಗಿದೆ. ನಾನು ಯೂಸ್ ಮಾಡ್ತಿರೋದು HA ಅಂತ ಹೇಳಿ. ಸೊ ಚೆಂದ ಬರುತ್ತೆ ಟೋನರ್ ಮಾತ್ರ. ನನಗೆ ಅಷ್ಟು ಇಲ್ಲೆಲ್ಲ ಪೋರ್ಸ್ ಇತ್ತು ಆಯಿತಾ, ಓಪನ್ ಪೋರ್ಸು. ಇವಾಗ ಕಡಿಮೆ ಆಗಿದೆ, ಲೈಕ್ ಅದಕ್ಕೆ ಆಲ್ರೆಡಿ ಇಷ್ಟು ಖಾಲಿ ಆಗಿದೆ. ಇದು ರೀಸೆಂಟಾಗಿ ತರಿಸಿದ್ದು ಬಾಟಲ್ಲು. ಸೊ ಶೇಕ್ ಇಟ್ ಆ್ಯಂಡ್ ಅಪ್ಲೈ. ಸೊ ಫೇಸ್ ಫುಲ್ ಅಪ್ಲೈ ಮಾಡಬೇಕು. 1 ನಿಮಿಷನಾದ್ರೂ ಬಿಡಬೇಕು ಸೊ ಕ್ಲೀನಾಗಿ ಸೆಟಲ್ ಆಗೋಕ್ಕೆ. ಇವಾಗ ಟೋನರ್ ಬಾಟಲಲ್ಲಿ ಬರುತ್ತೆ ವಿತೌಟ್ ಎನಿ ಸ್ಪ್ರೇ. ಸೊ ಅದು ತುಂಬ ಪ್ರಾಡಕ್ಟ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ತರಿಸ್ಕೊಂಡಿದ್ದು. ಲೈಕ್ ಪ್ರಾಡಕ್ಟ್ ಸ್ವಲ್ಪ ಉಳಿಯುತ್ತೆ ಈ ಥರ ಸ್ಪ್ರೇ ಇದ್ದಾಗ. ಇರಲಿಲ್ಲ ಅಂತ ಅಂದರೆ ಖಾಲಿ ಬಾಟಲಿಗೆ ಅದನ್ನ ಶಿಫ್ಟ್ ಮಾಡ್ಕೋಬೋದು. ಅಷ್ಟು ಆರ್ಡಿನರಿ ಅಂತ ಯೂಸ್ ಮಾಡ್ತಿದ್ದೆ. ಬಟ್ ಅದು ಸ್ವಲ್ಪ ನನಗೆ ಅಲರ್ಜಿ ಟೈಪ್ ಅನಿಸ್ತು, ನಾನು ಹಂಗೆ ಡ್ರಾಪ್ ಮಾಡಿದೆ. ಸೊ ಇವಾಗ ನಿಮ್ಮ ಸ್ಕಿನ್ ಟೋನ್ ಹೇಗಿದೆ ಅಂತ ತಿಳ್ಕೊಂಡು ನೀವು ಕೈಯಲ್ಲಿ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ತೊಗೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ. ಇದು 3rd ಸ್ಟೆಪ್. ನನ್ನ ಹತ್ರ 2 ಸಿರಮ್ ಇದೆ, ಲೈಕ್ ಒಂದು ವೈಟಮಿನ್ ಸಿ ಮತ್ತು ನಿಯಾಸಿನಾಮೈಡ್ 2 ಇದೆ, ದ ಮಿನಿಮಲಿಸ್ಟ್ ಅವ್ರದ್ದು. ಸೊ ಇದು ನಾನು ವೈಟಮಿನ್ ಸಿ ನಾನು ಯಾವಾಗ ಬೇಕು ಅವಾಗ ಮಾತ್ರ ಹಚ್ಕೊತೀನಿ. 3 ಇನ್ ಅ ವೀಕ್, 3 ಸರಿ ಹಚ್ಕೊತೀನಿ ಅಷ್ಟೇ ವೀಕ್ಲಿ. ಆ್ಯಂಡ್ ಇದು ದಿನ ಹಚ್ಕೊತೀನಿ ನಿಯಾಸಿನಾಮೈಡ್.
ಸೊ ಇದೇನೋಕೆ ಅಂತ ಅಂದರೆ ತುಂಬ ನಾನು ಹೇಳಿದ್ನಲ್ಲ ಓಪನ್ ಪೋರ್ಸ್ ಇತ್ತು, ಆಮೇಲೆ ತುಂಬ ಕಲೆಗಳಿತ್ತು, ಪಿಂಪಲ್ ಆಗಿರೋದು ಸ್ವಲ್ಪ ರೆಡ್ಯೂಸ್ ಆಗ್ತಾ ಬರ್ತಾಯಿದೆ. ಸೊ ಅದಕ್ಕೆ ನಾನು AM ಮತ್ತು PM ಎರಡೂ ಹೊತ್ತಿಗೂ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಜಾಸ್ತಿ ಬಿಸಿಲಿದ್ದಾಗ ಹಚ್ಕೋಬಾರ್ದು. ಇವಾಗ ಮನೇಲೇ ಇರ್ತೀನಲ್ಲ, ಸೊ ನೋ ಪ್ರಾಬ್ಲಮ್, ಹಚ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ಜಸ್ಟ್ 2 to 3 ಡ್ರಾಪ್ಸ್ ಹಾಕೋಬೇಕಷ್ಟೆ. ಸೊ ಇದಾದಮೇಲೆ ವೈಟಮಿನ್ C ಸಿರಮ್ ಹಾಕೋಬೇಕು, ಬಟ್ ನಾನು ಹಾಕೊತಾ ಇಲ್ಲ ಇಲ್ಲಿ. ಜಸ್ಟ್ ನಿಯಾಸಿನಮೈಡ್ ಸಿರಮ್ ಮಾತ್ರ ಯೂಸ್ ಮಾಡಿದೆ. ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ಪು, ಇವಾಗ ಮಾಯ್ಶ್ಚರೈಸರ್ ನನ್ನ ಫೇವ್ರೆಟ್ ಎಮೋಲಿನ್. 4 to 5 ಇಯರ್ಸಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನನಗಂತೂ ಅಷ್ಟು ಇಷ್ಟ. ಸೊ ಇದು ಟೆಕ್ಸ್ಚರ್ ವೆರಿ ಲೈಟ್ ವೆಯ್ಟ್ ಆಯಿತಾ. ಸೊ ತೋರಿಸ್ತೀನಿ. ಬೆಂಗಳೂರಿಂದ ಬರ್ತಾ ಇದನ್ನ ತೊಗೊಬಂದಿದ್ದೆ, ಫುಲ್ ಖಾಲಿ ಆಗೋಗ್ಬಿಟ್ಟಿತ್ತು. ಅಷ್ಟು ಲೈಟ್ ವೆಯ್ಟ್ ಆಗಿದೆ. ಡ್ರೈ ಸ್ಕಿನ್ ಮತ್ತು ಆಯಿಲಿ ಸ್ಕಿನ್ ಅವ್ರಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಇದ್ದವ್ರಿಗೆ ನಾನು 2 ಸರಿ ಅಪ್ಲೈ ಮಾಡ್ಬೋದು. ಆಯಿಲಿ ಸ್ಕಿನ್ ಇದ್ದವ್ರಿಗೆ ಜಸ್ಟ್ 1 ಟೈಮ್ ಅಪ್ಲೈ ಮಾಡಿದ್ರೆ ಸಾಕು, ಫುಲ್ ಹೈಡ್ರೇಟ್ ಆಗಿ ಫೇಸ್ ಇಡುತ್ತೆ. ಇದ್ರದ್ದು ಟೆಕ್ಸ್ಚರ್ ಹೇಗಿದೆ ಅಂತ. ಆ್ಯಂಡ್ ಇದಕ್ಕೆ ಪ್ರೈಸು 366 ರೂಪಾಯಿ ಇದೆ. ಸೊ ಆರಾಮಾಗಿ ಕೊಡ್ಬೋದು ಮಾಯ್ಶ್ಚರೈಸರ್. 1.5 ತಿಂಗಳು ಬರುತ್ತೆ ಇದು ಒಂದು ಮಾಯ್ಶ್ಚರೈಸರ್. ಸೊ ಇದು ನನ್ನ ಫೇವ್ರೆಟ್. ನಾನು ಇದನ್ನ 2 ಸರಿ ಅಪ್ಲೈ ಮಾಡ್ತೀನಿ, ಬಿಕಾಸ್ ನಂಗೆ ತುಂಬ ಡ್ರೈ ಸ್ಕಿನ್ನು. ಈ ಮಳೆಗಾಲದಲ್ಲೂ ಅಷ್ಟೇ ಒಂಥರ ಫುಲ್ಲು ಡ್ರೈ ಆಗಿಬಿಡುತ್ತೆ ನನ್ನ ಫೇಸು. ನಾನು ತುಂಬ ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಕೊತಾ ಇರ್ತೀನಿ, ಬಟ್ ಆದರೂ ಸ್ವಲ್ಪ ಡ್ರೈ ಆಗಿದೆ. ಆ್ಯಂಡ್ ಸ್ವಲ್ಪ ಶೂಟಿಗೆ ಹೋಗಿದ್ನಲ್ಲ, ಹೊರ್ಗಡೆ ಹೋಗಿದ್ನಲ್ಲ, ನೀರೆಲ್ಲ ಕುಡ್ದಿಲ್ಲ, ಫುಲ್ ಡಿಹೈಡ್ರೇಟ್ ಆಗಿದೆ ನನ್ನ ಬಾಡಿ ಫುಲ್ಲು. ಸ್ವಲ್ಪ ದಾರಿಗೆ ತರಬೇಕು. ಲುಕ್ ಆಟ್ ದಿಸ್ ಗ್ಲೋ, ಒಂಥರ ಪಳ ಅಂತ ಹೊಳಿತಿದೆ ಅಲ್ಲ. ನನ್ನ ಫೇಸಿಗೆ ಏನೂ ಅಪ್ಲೈ ಮಾಡಿಲ್ಲ, ಮೇಕಪ್ ಹಾಕೊಳ್ದಲ್ಲೇ ಸ್ಕಿನ್ ಕೇರ್ ರೂಟೀನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಮೆಂಟ್ ಮಾಡ್ತಾರೆ, ಲೈಕ್ ಏನೋ ಮೇಕಪ್ ಹಾಕ್ಕೊಂಡು ಸ್ಕಿನ್ ಕೇರ್ ರೂಟೀನ್ ಮಾಡ್ಕೊತೀರಾ ಅಂತ. ಅದು ಹೇಗೆ ಸಾಧ್ಯ ಅಂತ ನನಗಂತೂ ಗೊತ್ತಿಲ್ಲ. ಸೊ ನಂಬ್ಸಕ್ಕಂತೂ ಆಗಲ್ಲ, ಬಟ್ ಏನು ವಿತೌಟ್ ಮೇಕಪ್ ಇಲ್ಲದೆ ನಾನು ಸ್ಕಿನ್ ಕೇರ್ ರೂಟೀನ್ ಸ್ಟಾರ್ಟ್ ಮಾಡಿದ್ದು. ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಡಾಕ್ಟರ್ ರೆಕಮೆಂಡ್ ಮಾಡಿದ್ದು ನನ್ನ ಕಲೆಗೆ. ಲೈಕ್ ಇಲ್ಲೆಲ್ಲ ಬ್ಲ್ಯಾಕ್ ಆಗಿದೆ ನೋಡಿ, ಸನ್ ಟ್ಯಾನ್ ಆಗಿದೆ. ಸೊ ಅದಕ್ಕೆ ಕೊಟ್ಟಿರೋದು ನನ್ನ ಸ್ಕಿನ್ ಟೈಪಿಗೆ. ನಾನು ಇದನ್ನ ರೆಕಮೆಂಡ್ ಮಾಡ್ತಾ ಇಲ್ಲ, ಇದು ಡಾಕ್ಟರ್ ಕೊಟ್ಟಿರೋದು. ಲೈಟಾಗಿ ಹಚ್ಕೊತೀನಿ ಅಷ್ಟೇ. ಸೊ ಡೈಲಿ ಹೀಗಿರುತ್ತೆ ಅಷ್ಟೇ, ಏನಿಲ್ಲ. ರಾತ್ರಿ ಹೊತ್ತು ಅಪ್ಲೈ ಮಾಡಬೇಕು, ಬಟ್ ಇವಾಗ ಎಲ್ಲೂ ಹೊರಗಡೆ ಹೋಗ್ತಿಲ್ವಲ್ಲ ಅನ್ನೋ ಕಾರಣಕ್ಕೆ ಜಸ್ಟ್ ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಕಳೆ ಇದೆ ಆ್ಯಂಡ್ ಬ್ಲ್ಯಾಕ್ ಆಗಿದೆ ಅಲ್ಲಲ್ಲಿ ಮಾತ್ರ ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್, ಲಿಪ್ ಬಾಮ್, ಸ್ಲೀಪಿಂಗ್ ಮಾಸ್ಕ್ ಲನೇಜ್ ಅವ್ರದ್ದು. ಸೊ ಆಲ್ರೆಡಿ ಇಷ್ಟು ಖಾಲಿ ಆಗಿದೆ ನನ್ನ ಫೇವ್ರೆಟ್ ಲಿಪ್ ಮಾಸ್ಕ್. ಇಲ್ಲಿ ಬೇರೆ ಬೇರೆ ಫ್ಲೇವರ್ ಇದೆ. ಇದು ಬೆರಿ ಅಂತ ಫ್ಲೇವರು. ಸೊ ಈ ಫ್ಲೇವರ್ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ತಗೊಂಡಿರೋದು. ಬಟ್ ಮಾಯ್ಶ್ಚರೈಸ್ ಆಗಿರುತ್ತೆ ಲಿಪ್ಸು ಸಹ. ಸೊ ಇದಿಷ್ಟು ನನ್ನ ಸ್ಕಿನ್ ಕೇರ್ ರೂಟೀನ್. ತುಂಬ ಜನ ಕೇಳ್ತಾ ಇದ್ವಿ, ಲೈಕ್ ಏನು ಫೇಸ್ ರೇಸರ್ ಬಗ್ಗೆ ಹೇಳಿ ಅಂತ. ನಾನು ಯೂಸ್ ಮಾಡೋದು ಹಿಮಾಲಯ ಮಾಯ್ಶ್ಚರೈಸಿಂಗ್ ಅಲೋವೆರಾ ಜೆಲ್. ಸೊ ಇದನ್ನು ಅಪ್ಲೈ ಮಾಡಾದ್ಮೇಲೆ ನಾನು ಈ ವೇಗ ಅಂತ ಬರುತ್ತೆ, ಸೊ ಕಂಪ್ನಿ ನೇಮ್ ವೇಗ ಅಂತ ಇದೆ. ಸೊ ಆ ರೇಸರ್ನ ನಾನು ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇದು 2 ಸಲ ಲಿಂಕಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಸೊ ಇದೆಲ್ಲ ಹಚ್ಕೊಂಡ್ರು ನೀವು ಬೆಳ್ಳಗಾಗಿಲ್ವಲ್ಲ ಅಂತ. ಇದು ಯಾವುದು ಬೆಳ್ಳಗಾಗೋ ಪ್ರಾಡಕ್ಟ್ಸ್ ಅಂತೂ ಅಲ್ಲ. ಸ್ವಲ್ಪ ಹೆಲ್ದಿಯಾಗಿ ಏನಾದರೂ ಈ ಥರ ಕಲೆಗಳಿದ್ರೆ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಯಾವುದೇ ಕ್ರೀಮ್ ಹಾಕಿದ್ರೂ ಬೆಳ್ಳಗಂತೂ ಆಗಲ್ಲ, ಅದು ಮರ್ತ್ಕೋಬಿಡಿ. ಸೊ ನನಗೂ ತುಂಬ ಇಷ್ಟ, ಲೈಕ್ ನನಗೆ ವೈಟ್ ಸ್ಕಿನ್ ಬೇಕು ಅಂತ. ಬಟ್ ದೇವ್ರು ಕೊಟ್ಟಿರೋದು ಇದೇ ಸ್ಕಿನ್ನು, ಇದನ್ನೇ ಮೇಂಟೈನ್ ಮಾಡ್ಕೋಬೇಕು. ಲೈಕ್ ಪಾಸಿಟಿವ್ ಹುಡ್ಕೊತಾ ಇದ್ದೀನಿ ನಾನು ಏನೇ ಕ್ರೀಮ್ ಎಲ್ಲ ಹೇಳಿದ್ರು ಸ್ಲೀಪು, ಫುಡ್ಡು, ವಾಟರ್ ಇಷ್ಟು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡ್ರೆ ನಿಮ್ಮ ಹೆಲ್ತು ತುಂಬ ಚೆನ್ನಾಗಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಹೇಳಿ, ಫುಡ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ, ಆಮೇಲೆ ಮಲ್ಕೊಳ್ದು ರಾತ್ರಿ ಎಷ್ಟು ಬೇಗ ಮಲ್ಕೊತೀರಾ ಅಂದರೆ ಎಷ್ಟು ಬೇಗ ಎದೊಳ್ತೀರೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೇ ನನ್ನ ಸ್ಕಿನ್ ಕೇರ್ ರೂಟೀನ್. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಈ ನನ್ನ ಸ್ಕಿನ್ ಕೇರ್ ರೂಟೀನ್.
ಆ್ಯಂಡ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆದಷ್ಟು ಹೊಸ ವೀಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಹೀಗೆ ಅಂತ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.